ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ಒಂದು ಲಾಗ್ನ ವಿಶೇಷ ಬಂದ್ಬಿಟ್ಟು, ನಿನ್ನೆ ಲಾಗಲ್ಲಿ ನನಗೆ 2000 ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇವತ್ತಿನ ಲಾಗಲ್ಲಿ ಕಂಪ್ಲೀಟ್ ಮಾಡ್ತೀನ ಅಥವಾ ಇಲ್ವಾ ನೋಡಬೇಕು ಅಷ್ಟೇ. ಇವತ್ತಿನ ಲಾಗ್ನ ಟಾರ್ಗೆಟ್ ಬಂದುಬಿಟ್ಟು, ನಿನ್ನೆ 2000 ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ 2000 ಒಂದು ದಿವಸಕ್ಕೆ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕೇ ಆಗಲ್ಲ ಅಂತ ಅಲ್ಲ, ಮಾಡೋಕ್ಕಾಗುತ್ತೆ, ಆದರೆ ನಾನು ಥರ ಒಂದು ಗಾಡಿನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಇವತ್ತಿನ ಒಂದು ಟಾರ್ಗೆಟ್ ಬಂದುಬಿಟ್ಟು 1500 ಇದೆ. ನೋಡೋಣ ಇದನ್ನಾದರೂ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಒಂದು ಚಾರ್ಜಿಂಗ್ ಗಾಡಿನ ಇಟ್ಕೊಂಡು ಒಂದು ದಿವಸಕ್ಕೆ 1500 ಮಾಡೋಕ್ಕಾಗತ್ತಾ? ಈಸ್ ಇಟ್ ಪಾಸಿಬಲ್ ಆರ್ ನಾಟ್? ಚೆಕ್ ಮಾಡೋಣ ಇವತ್ತಿನ ಒಂದು ವ್ಲಾಗಲ್ಲಿ. ನೋಡ್ತಾ ಹೋಗಿ ಕೊನೆವರೆಗೂ ವ್ಲಾಗ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಈ ಒಂದು ಚಾಲೆಂಜನ್ನ ಕಂಪ್ಲೀಟ್ ಮಾಡೋದಕ್ಕೆ ಹರಸಾಹಸನ ಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪೂರ್ತಿ ನೋಡಿ. ಇವತ್ತು 1500 ರೂಪಾಯಿನ ಕಂಪ್ಲೀಟ್ ಮಾಡಿಯೇ ಮನೆಗೆ ಬರೋದು. ಅಲ್ಲಿವರೆಗೂ ಕೂಡ ಮನೆಗೆ ಬರೋದಿಲ್ಲ. ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಮಾಡಿದ್ದೀನಾ ಇಲ್ವಾ ಅಂತ ಹೇಳ್ಬಿಟ್ಟು. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವಾಗ ಡ್ಯೂಟಿನ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಡೆಲಿವರಿನ ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕೆ 41 ರೂಪಾಯಿ ಸಿಕ್ಕಿದೆ. 2 ಕಿಲೋಮೀಟ್ರ್ ಇತ್ತು, ಪಿಕಪ್ಪು ಡ್ರಾಪು ಎಲ್ಲ ಸೇರಿಬಿಟ್ಟು ಇವಾಗ 41 ರೂಪಾಯಿ ಆಗಿದೆ. ನಮ್ಮ ಟಾರ್ಗೆಟ್ ಇರೋದು 1500 ಅಂದರೆ 1500. ಇನ್ನು 1439 ಇನ್ನು 1459 ಮಾಡಬೇಕು. ಬನ್ನಿ ಆಗುತ್ತಾ ಇಲ್ವೋ ಇವತ್ತು ಟ್ರೈ ಮಾಡೋಣ. ಸೊ ಗಾಯ್ಸ್, ನಾನು 12 ಗಂಟೆಗೆ ಮತ್ತೆ ಬಂದೆ, ಓಪನ್ ಮಾಡಿಕೊಂಡೆ, ಲಾಗಿನ್ ಆದೆ 12 ಗಂಟೆ ನಂತರ. ಸೊ ಗೈಸ್, ನಾನು ಮತ್ತೆ 12 ಗಂಟೆ ಲಾಗಿನ್ ಆದೆ. 10 ಗಂಟೆ ಮನೆಗೆ ಹೋಗಿದ್ನಲ್ಲ, 10 ಗಂಟೆ ಮನೆಗೆ ಹೋಗಿ ಮತ್ತೆ ರಿಟರ್ನ್ 12 ಗಂಟೆ ಬಂದು ಸ್ಟಾರ್ಟ್ ಮಾಡಿಕೊಂಡೆ. 12ರಿಂದ ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ. ಇಲ್ಲಿವರೆಗೂ 6 ಆರ್ಡ್ರನ್ನ ಕೊಟ್ಟಿದ್ದೇನೆ 12 ಗಂಟೆಯಿಂದ. ಅದಕ್ಕಿಂತ ಮುಂಚೆ ಒಂದು ಆರ್ಡ್ರ್ ಆಗಿತ್ತು ನಂದು 7 to 10 ಅಂದರೆ 9:30ವರೆಗೂ ಲಾಗಿನ್ ಇದ್ದೆ. ಆವಾಗ 2-2:30ವರೆಗೆ ಬರೀ ಒಂದೇ ಒಂದು ಆರ್ಡ್ರನ್ನ ಕೊಟ್ಟಿದ್ದ. ಅದು ಬಿಟ್ಟರೆ ಮತ್ತೆ 12 ಗಂಟೆಯಿಂದ 4 ಗಂಟೆ ಅಂದರೆ 4 ಅವರಲ್ಲಿ 6 ಆರ್ಡ್ರ್ ಕೊಟ್ಟಿದ್ದಾನೆ. ಟೋಟಲಾಗಿ ಇವತ್ತು 7 ಆರ್ಡ್ರನ್ನ ಹೊಡೆದಿದ್ದೀನಿ. 496 ಆಗಿದೆ. ಮೇ ಬಿ 496 ಆಗಿದೆ 7 ಆರ್ಡರ್ಸ್ಗೆ. ನೋಡೋಣ ನೆಕ್ಸ್ಟು ಇನ್ನೂ ಆರ್ಡರ್ಸ್ ಕೊಡ್ತಾನೋ ಇಲ್ವೋ ಅಂತ ಹೇಳ್ಬಿಟ್ಟು 5 ಗಂಟೆವರೆಗೂ ನಮ್ಮದು ಲಾಗಿನ್ ಇರ್ತೀನಿ. 5 ಗಂಟೆ ನಂತರ ಮತ್ತೆ ರಿಟರ್ನ್ ಹೋಗಿ ಮತ್ತೆ 7 ಗಂಟೆ ಬರ್ತೀನಿ. 7 ಗಂಟೆಯಿಂದ 9 ಇವತ್ತಿನ ಒಂದು ಟಾರ್ಗೆಟ್ ಇರೋದು. ಇವನು ನೋಡಿದ್ರೆ ಇಷ್ಟಿಷ್ಟೇ ಆರ್ಡ್ರ್ಗಳು, ಕಡಿಮೆ ಆರ್ಡ್ರ್ಗಳು, ಮತ್ತು ಅರ್ನಿಂಗೇ ಆಗ್ತಾಯಿಲ್ಲ. 6 ಆರ್ಡ್ರ್ ಆಗಿದೆ. ಟೋಟಲಾಗಿ ಮಾತಾಡೋಣ, 7 ಆರ್ಡ್ರ್ ಆಗಿದೆ. ಟೋಟಲಾಗಿ 7 ಆರ್ಡ್ರಿಗೆ 496 ಅಷ್ಟೇ ಆಗಿದ್ದು, ಜಾಸ್ತಿ ಆಗಲಿಲ್ಲ. 500 ಲೆಕ್ಕ ಹಿಡಿದ್ರೂ ಇನ್ನೂ 1000 ಮಾಡಬೇಕು ಗುರು. 7 ಗಂಟೆಯಿಂದ 10 ಗಂಟೆ ಅನ್ನೋಷ್ಟೊತ್ತಿಗೆ 7 ಗಂಟೆಯಿಂದ 9 ಗಂಟೆ ಅನ್ನೋಷ್ಟೊತ್ತಿಗೆ 1000 ಆಗಬೇಕು. ಇನ್ ಕೇಸ್ ಯಾವುದಾದ್ರೂ ಇನ್ಸೆಂಟಿವ್ ಸಿಕ್ಕರೆ ಈಸಿ ಆಗುತ್ತೆ. ಇನ್ಸೆಂಟಿವ್ ಸಿಕ್ಕಿಲ್ಲ ಅಂದರೆ ಕಷ್ಟ ಇದೆ. ನೋಡೋಣ, ಟ್ರೈ ಮಾಡೋಣ. ನಮ್ಮ ಬೆಸ್ಟ್ ಕೊಡ್ತೀನಿ, ನನ್ನ ಬೆಸ್ಟ್ನ ಕೊಟ್ಟು ಟ್ರೈ ಮಾಡ್ತೀನಿ. ನೋಡೋಣ 1500 ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಸೊ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ 30 ನಿಮಿಷ ಆಗಿದೆ. ನಾನೆಲ್ಲ 7 ಗಂಟೆಗೇ ಬಂದೆ. ಒಂದು ಆರ್ಡ್ರ್ ಕೊಟ್ಟಿದ್ದ, ಅದನ್ನು ಪಿಕ್ ಮಾಡಿಬಿಟ್ಟು ಡ್ರಾಪ್ ಮಾಡಿ ಬರಬೇಕಿತ್ತು. 2 ಕಿಲೋಮೀಟ್ರ್ ಡಿಸ್ಟೆನ್ಸು, ಡ್ರಾಪು ಮತ್ತು ಪಿಕ್ಕು 2 ಸೇರಿಬಿಟ್ಟು ಅದನ್ನು ಪಿಕ್ ಮಾಡಿ ಡ್ರಾಪ್ ಮಾಡಿ ಬರೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು 7:30 ಆಗೋಗಿದೆ. ಇವಾಗ ನಾನು ಇನ್ನೂ ಅರ್ನ್ ಮಾಡಬೇಕಾಗಿರೋದು ಜಾಸ್ತಿನೇ ಇದೆ. 800+ ಅರ್ನ್ ಮಾಡಬೇಕಿನ್ನು. ಇವಾಗ 600 ಆಯಿತು. 600 ಸಮಥಿಂಗ್ ಆಗಿದೆ. ಇನ್ನೂ 800 ಸಮಥಿಂಗ್ ಅರ್ನ್ ಮಾಡಬೇಕು. ನೋಡೋಣ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇನ್ನೂ 4 ಅವರ್ ಟೈಮ್ ಇದೆ. 4 ಅವರಲ್ಲಿ ಇದಾಗುತ್ತಾ ಇಲ್ವಾ ನೋಡೋಣ. ಸೊ ಗೈಸ್, ಇಷ್ಟೊತ್ತು ಆರ್ಡ್ರ್ ಮೇಲೆ ಆರ್ಡ್ರ್ ಕೊಡ್ತಾಯಿದ್ದ, ಅಂದರೆ ಕಂಟಿನ್ಯೂಸ್ ಆಗಿ ಒಂದು 5-6 ಆರ್ಡ್ರನ್ನ ಕೊಟ್ಟ. ಹೀಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಸದ್ಯಕ್ಕೆ ಫ್ರೀ ಆಗಿದ್ದೀನಿ. ಒಂದು 5ರಿಂದ 6 ನಿಮಿಷ ಆಯಿತು ಫ್ರೀಯಾಗಿ.
ಇದು ಬಂದ್ಬಿಟ್ಟು ಕೋಡಿಗೆಹಳ್ಳಿ ಮೇನ್ ರೋಡು, ಅಂದರೆ ಕೋಡಿಗೆಹಳ್ಳಿ ಗೇಟ್ ಹತ್ರ ನಾವು ಲೆಫ್ಟಿಗೆ ತೊಗೊಂಡು ವಿರೂಪಾಕ್ಷಪುರ ಹೋಗ್ತೀವಲ್ಲ ಆ ರೋಡ್ ಇದು. ಕೋಡಿಗೆಹಳ್ಳಿ ವಿರೂಪಾಕ್ಷಪುರನ ಒಂದು ಜಾಯಿಂಟ್ ಮಾಡುವಂಥ ರೋಡು. ಇಲ್ಲಿ ಒಂದು ನಿಂತ್ಕೊಂಡಿದ್ದೀನಿ. ಇದೇ ಏರಿಯಾದಲ್ಲಿ ಇವಾಗ ಜಾಸ್ತಿ ಆರ್ಡರ್ಸ್ ಇರೋದು, ವಿರೂಪಾಕ್ಷಪುರ ಮತ್ತು ಕೋಡಿಗೆಹಳ್ಳಿ. ನಾನು ಸೂಪರ್ ಗಿಗ್ನ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕಾಗಿಯೇ ಅರ್ನಿಂಗ್ಸು ಕಡಿಮೆ ಆಗ್ತಾ ಇರೋದು. ಸ್ಟಾರ್ಟಿಂಗಲ್ಲೆಲ್ಲ ಅರ್ನಿಂಗ್ ಚೆನ್ನಾಗಿ ಆಗ್ತಾಯಿತ್ತು, ಏನಕ್ಕೆ ಅರ್ನಿಂಗ್ ಆಗ್ತಾಯಿಲ್ಲ ಅಂತ ನಾನು ನೋಡ್ತಾಯಿದ್ದೆ. ನಾನು ಬುಕ್ ಮಾಡ್ತಾ ಇರೋದು ಸೂಪರ್ ಗಿಗ್ಸು. ನೋಡೋಣ, ನೆಕ್ಸ್ಟು ಈ ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡಿಯೇ ಮಾಡ್ತೀನಿ 100%. ನೆಕ್ಸ್ಟ್ ಮತ್ತೆ ಟ್ರೈ ಮಾಡೋಣ. ಅಂದರೆ ಇವತ್ತು ಆಗಿಲ್ಲ ಅಂತಲ್ಲ, ಇವತ್ತು ಕೂಡ 900 ಆಗಿದೆ. 900 ಅಂದರೆ ಒಂದು ಒಳ್ಳೆಯ ಅರ್ನಿಂಗೆ. ಆದರೆ ನಮ್ಮ ಟಾರ್ಗೆಟ್ ಇದ್ದಿದ್ದು 1500. 600 ಕಡಿಮೆ ಆಗಿದೆ. ಇದನ್ನು ಬಿಡೋದಿಲ್ಲ, ಮತ್ತೆ ಟ್ರೈ ಮಾಡೋಣ, ನೋಡೋಣ. ಎಲ್ರಿಗೂ ಕೂಡ ಒಂದು ಹೇಳಬೇಕು ಏನು ಅಂತಂದರೆ, ಅದನ್ನು ಮತ್ತೆ ಆಮೇಲೆ ಹೇಳ್ತೀನಿ ಅಂತ ಅಂದಿದ್ದು ಬೇರೆ ಏನೂ ಅಲ್ಲ. ಇವತ್ತು ಬಂದುಬಿಟ್ಟು RCB ಮ್ಯಾಚ್ ಇರುತ್ತೆ. ನೀವು ಈ ವಿಡಿಯೋ ನೋಡೋ ದಿವಸ, ಈ ವ್ಲಾಗ್ನ ನೋಡೋ ದಿವಸ ಸಂಜೆ 7:30ಗೆ RCB ಮತ್ತು ಚೆನ್ನೈದು ಮ್ಯಾಚ್ ಇರೋ ಕಾರಣ ಎಷ್ಟು ಜನ RCBಯ ಫ್ಯಾನ್ಸ್ ಇದ್ದೀರಾ, ಎಷ್ಟು ಜನ RCBಯ ಅಂದರೆ ನೀವು ಕ್ರಿಕೆಟ್ ನೋಡ್ತಾ ಇರೋ ಆಗಿನಿಂದನೂ ಕೂಡ RCBನ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಚೆನ್ನೈದವರು ಕೂಡ ಚೆನ್ನೈಗೆ ಎಷ್ಟು ಫ್ಯಾನ್ಸ್ ಇದ್ದೀರಾ, ಚೆನ್ನೈನ ಕ್ರಿಕೆಟ್ ನೋಡ್ತಾ ಇದ್ದಂಗೆ ಕೂಡ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ನೋಡೋಣ. ಜಾಸ್ತಿ ಚೆನ್ನೈದವ್ರು ಇದ್ದಾರಾ ಅಥವಾ RCBನವ್ರು ಇದ್ದಾರಾ? ನನಗಂತೂ ಗೊತ್ತು RCBಯವರು ಇರ್ತಾರೆ ಅಂತ.